ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ವಿಡಿಯೋದಲ್ಲಿ 10 ತರಹದ ಡಿಫ್ರೆಂಟ್ ಆಗಿ ಹಾಕುವಂತಹ ಬೇಬಿ ಕುಚ್ಚುಗಳನ್ನು ಪೂರ್ತಿಯಾಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಕುಚ್ಚನ್ನು ಜರಿ ಥ್ರೆಡ್ಡಿಂದ ಕಟ್ಟೋದ್ರಿಂದ ಹಿಡಿದು ಫಿನಿಶಿಂಗ್ ಯಾವ ಥರ ಮಾಡಬೇಕು ಕುಚ್ಚಿಗೆ, ಹಾಗೆ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೋತೀನಿ. ಯಾವ ಥರ ರೆಡಿ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಲರ್ ಥ್ರೆಡ್ ತೊಗೊಂಡಿದ್ದೀನಲ್ಲ, ಈ ಕಲರ್ ನಿಮಗೆ ನಿಮ್ಮ ಹತ್ರ ಜಾಸ್ತಿ ಅವೈಲೇಬಲ್ ಇದ್ದರೆ, ಅಂದರೆ ಒಂದೇ ಕಲರ್ ಥ್ರೆಡ್ಗಳು 2-3 ಇದ್ದರೆ ನಿಮಗೆ ಕುಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದೆಳೆ ಇದ್ದರೆ 150 ಟೈಮ್ಸ್ ಸುತ್ಕೊಳ್ಳೋಕ್ಕೆ ಟೈಮ್ ಭಾಳ ಹಿಡಿಯುತ್ತೆ. ಅದೇ ನೀವು 2 ಅಥವಾ 3 ಥ್ರೆಡ್ಡನ್ನು ಸೇರಿ ಒಂದೇ ಸಲ ಮಾಡಿಕೊಂಡ್ರೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಒಂದೇ ಥ್ರೆಡ್ಡಿಂದ ತೋರಿಸ್ತೀನಿ. 150 ಸಲ ಸುತ್ಕೋತೀನಿ. ಅಂದರೆ ಇಲ್ಲಿ ನಾನು ಕುಚ್ಚು ಹಾಕೋದಕ್ಕೆ 157 ದಾರನ ರೆಡಿ ಮಾಡ್ಕೋತೀನಿ. ಒಂದು ವೇಳೆ ನಿಮ್ಮ ಹತ್ರ 2 ಥ್ರೆಡ್ ಇದ್ದರೆ 75 ಸಲ ಸುತ್ಕೋಬೋದು. 3 ಥ್ರೆಡ್ ಇದ್ದರೆ 50 ಸಲ ನೀವು ಸುತ್ಕೋಬೋದು. ಓಕೆ, ನಾನಿಲ್ಲಿ ಒಂದೇ ಥ್ರೆಡ್ಡಿಂದ ತೋರಿಸ್ತೀನಿ. ಈ ಥರ ಒಂದು ಕಾರ್ಡ್ ತಗೊಂಡಿದ್ದೀನಿ. ಇದಕ್ಕೆ ನೋಡಿ, ಈ ಥರ ಇಟ್ಕೊಂಡು ಈ ಥರ ಸುತ್ತುತ್ತಾ ಬನ್ನಿ. ನೀವು ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ, ಅದಕ್ಕೂ ಕೂಡ ಟ್ರೈ ಮಾಡ್ಬೋದು. ಹಾಗೆ ಮಕ್ಕಳ ಪ್ಯಾಡ್ ಇರುತ್ತಲ್ಲ, ರೈಟಿಂಗ್ ಪ್ಯಾಡ್, ಅದಕ್ಕೂ ಕೂಡ ಟ್ರೈ ಮಾಡ್ಬೋದು. ಈ ಥರ ನಾನು 150 ಸಲ ಸುತ್ಕೋತೀನಿ. ಓಕೆ, ನೋಡಿ 150 ಟೈಮ್ಸು ಕಂಪ್ಲೀಟ್ ಆಗಿದೆ. 150 ಸಲ ಸುತ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಎಲ್ಲ ಸೇರಿ ಒಟ್ಟಿಗೆ ಈ ಥರ ಹಿಡ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೀವು ಕ್ರೋಶ ಹಾಕುವಾಗ ಕುಚ್ಚು ಬೇಕಂದರೆ ಇದನ್ನು ಹಾಗೆ ಡೈರೆಕ್ಟಾಗಿ ಗಮ್ಮನ್ನು ಹಚ್ಬೋದು. ನಮಗಿಲ್ಲಿ ಬೇಬಿ ಕುಚ್ಚು ಹಾಕೋದಕ್ಕೆ ಬೇಕಲ್ಲ, ಸ್ವಲ್ಪ ಇಂಚು ಮುಂಚು ಮಾಡ್ಕೋಬೇಕು. ಅಂದರೆ ನಮಗೆ ಚೂಪಾಗಿ ಬರಬೇಕಲ್ಲ ಮುಂದ್ಗಡೆ. ನಾವು ಸೀರೆಗೆ ಹೋಲ್ ಹಾಕಿ ಮಾಡಿಕೊಂಡಾಗ ಅದು ಒಳಗಡೆ ಹೋಗ್ಬೇಕಂದ್ರೆ ಈ ಥರ ಚೂಪಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಗಮ್ಮಿಂದ ಈ ಥರ ಪೇಸ್ಟ್ ಮಾಡಿ ಚೂಪಾಗಿ ಮಾಡ್ಕೋಬೇಕು. ಇದೇ ಥರ ನಿಮಗೆ ಯಾವ ಕಲರ್ ಕುಚ್ಚು ಬೇಕೋ ಆ ಕಲರ್ ನೀವು ಕುಚ್ಚುಗಳನ್ನು ರೆಡಿ ಮಾಡ್ಕೋಬೋದು. ನೋಡಿ, ಇದು ಹೀಗೆ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇನ್ನೊಂದೇನೆಂದರೆ, ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಯೂಸ್ ಮಾಡಬೇಕು. ಹಾಗೆ ಯೂಸ್ ಮಾಡಿದರೆ ಬಿಚ್ಕೊಂಡು ಬಿಡುತ್ತೆ, ಹಾಕೋದಕ್ಕೂ ಕೂಡ ಬರೋದಿಲ್ಲ. ಪೂರ್ತಿಯಾಗಿ ಒಣಗಬೇಕಿದು, ಗಟ್ಟಿ ಆಗುತ್ತಲ್ಲ, ಆವಾಗ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ. ಓಕೆ, ನೋಡಿ, ಕುಚ್ಚುಗಳನ್ನು ಈ ಥರ ರೆಡಿ ಮಾಡಿ ಸ್ಟ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ 2 ಕುಚ್ಚುಗಳು 150 ಇದೆ, ಇದು ಬಂದು 40 ಇದೆ. ಇದು ತೋರಿಸ್ತೀನಿ ಯಾವ ಥರ ಹಾಕಬೇಕಂತ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೀರೆಗೆ ಮಾಡ್ತಾ ಇದ್ರೆ ಮೊದಲೇ ಮಾರ್ಕ್ ಕೂಡ ಹಾಕೋಬೋದು. ಬೇಡ ಅಂದರೆ ನೀವು ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಓಕೆ, ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ಸೀರೆ ಕೂಡ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಇದರಿಂದ ಮಾಡಿಕೊಂಡ್ರೆ ಬೆಟರು. ಈಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. 157 ಇರುವ ಕುಚ್ಚನ್ನು ತಗೊಂಡಿದ್ದೀನಿ. ಇದನ್ನು ಈ ಥರ ಬ್ಯಾಕ್ ಸೈಡಿಂದ ತಗೊಂಡು ಬನ್ನಿ. ಈ ಥರ ಚೂಪಾಗಿ ಮಾಡಿಕೊಂಡ್ರೆ ಬೇಗನೆ ಬಂದ್ಬಿಡುತ್ತೆ. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ಹಾಕಿ ಇದನ್ನು ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರಿಂಗ್ ಬೀಡ್ ಈ ಥರ ಮೇಲ್ ಬರಲಿ. ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ತರ್ತೀನಿ. ಜರಿ ಥ್ರೆಡ್ ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ 4 ಎಳೆ ತಗೊಳ್ಳಿ, ಬೇಡ ಅಂದರೆ 2 ಎಳೆಯಿಂದ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಮಾಡ್ಕೊಂಡ್ಮೇಲೆ ಹೂ ಕಟ್ತೀವಲ್ಲ, ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇನ್ನೂ 2 ಸಲ ಸುತ್ಕೋತೀನಿ. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತರಬೇಕು. ತಂದು ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇದೇ ರಿಂಗ್ ಬೀಡ್ ಒಳಗಡೆ ಈ ಕುಚ್ಚನ್ನು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕಿ ನೋಡಿ, ಈ ಥರ ಇಟ್ಕೊಳ್ಳಿ. ಈಗ ಮತ್ತೆ ಇದಕ್ಕೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಈ ಥರ ಮೇಲ್ಗಡೆಯಿಂದ ತಂದು ಜರಿ ಥ್ರೆಡ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು. ಪೂರ್ತಿಯಾಗಿ ಎಳ್ಕೊಳ್ಳೋದಕ್ಕೆ ಹೋಗಬೇಡಿ.
ಈ ಥರ ಕೂಡ ಲಾಕನ್ನು ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೋಬೋದು. ಈಗ ಒಂದ್ಸಲ ಲಾಕ್ ಆದಮೇಲೆ ಮತ್ತೆ 2 ಸಲ ಸುತ್ಕೋತೀನಿ. 4 ಎಳೆ ತಗೊಂಡಿರೋದ್ರಿಂದ ಒಂದು 3 ಸಲ ಸುತ್ಕೊಂಡ್ರೆ ಸಾಕು. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ಒಂದು 250 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಕುಚ್ಚು ಇದೇ ಥರ ಹಾಕಬೇಕಂದ್ರೆ ಈ ಥರ ಬೆರಳೆಳೆತಿಂದ ಡಿಸ್ಟೆನ್ಸ್ ತಗೊಂಡು ಪೂರ್ತಿಯಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲ ಡಿಸೈನ್ಗಳು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕುಚ್ಚು ತೋರಿಸ್ತೀನಿ. ಮೊದಲು ಈ ಥರ ಹೋಲ್ ಹಾಕ್ತೀನಿ. ಈ 150 ಎಳೆ ಇರುವ ಕುಚ್ಚನ್ನು ಈ ಥರ ತರ್ತೀನಿ ಮೇಲ್ಗಡೆ. ಈ ಥರ ತಂದು ಇದಕ್ಕೆ ಒಂದು ಸ್ಕ್ವೇರ್ ಶೇಪ್ ಇರುವಂತಹ ಬೀಡನ್ನು ಹಾಕ್ತಿದ್ದೀನಿ. ಇದನ್ನು ಹಾಕಿ ಈ ಥರ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ಕುಚ್ಚು ಎಷ್ಟು ಬೇಕೋ ನೋಡ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಂದ ಈ ನೀಡಲನ್ನು ತರ್ತೀನಿ. ಜರಿ ಥ್ರೆಡನ್ನು ಸುತ್ತಕೊಂಡಿರೋ ನೀಡಲು ಇದಕ್ಕೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 2 ಸಲ ಸುತ್ಕೋತೀನಿ. ಆ ಲಾಕನ್ನು ಸೇರಿ 3 ಸಲ ಸುತ್ತಿದಾಗುತ್ತೆ. ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕು ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ಈ ಬೀಡು ಹೀಗೆ ಕೂಡ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು 250 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಹೋಲ್ ಮಾಡ್ಕೋತೀನಿ. ಈಗ ಬ್ಯಾಕ್ ಸೈಡಿಂದ 150 ಎಳೆ ಇರುವ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ ಮೇಲ್ಗಡೆ. ಈ ಥರ ತಂದು ಕುಚ್ಚನ್ನು ಈ ಥರ ಸಮವಾಗಿ ತಗೊಳ್ಳಿ. ಸಮವಾಗಿ ತಗೊಂಡು ಈ ನೀಡಲನ್ನು ಬ್ಯಾಕ್ ಸೈಡಿಂದ ಈ ಥರ ತರಬೇಕು. ಅದಾದಮೇಲೆ ಇದಕ್ಕೆ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಒಂದು ಸಲ ಈ ಥರ ಸುತ್ಕೊಂಡ್ಮೇಲೆ ಇದಕ್ಕೆ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಒಂದು ಲೀಫ್ ಬೀಡು, ಒಂದು ಪರ್ಲ್ ಚಿಕ್ಕದಾಗಿ 3 mm ಇರುವಂತಹ ಪರ್ಲು, ಮತ್ತೆ ಒಂದು ಲೀಫ್ ಬೀಡು. ಈ 3 ಬೀಡ್ಗಳನ್ನು ಹಾಕಿ ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಮ್ಮ ಎಡಗೈನ ಈ ಬೆರಳಿಂದ ಟೈಟಾಗಿ ಹಿಡ್ಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಇದಕ್ಕೆ 250 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ಮತ್ತೆ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಒಂದು ಹೋಲನ್ನು ಮಾಡ್ಕೋತೀನಿ. ಮತ್ತೆ ಈ ಕುಚ್ಚನ್ನು ಈ ಥರ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ ಕುಚ್ಚು. ಈ ಥರ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಮೊದಲು ಕುಚ್ಚನ್ನು ಇಲ್ಲಿ ಕಟ್ಕೋಬೇಕು. ನೆಕ್ಸ್ಟ್ ಏನಂತ ತೋರಿಸ್ತೀನಿ. ಮೊದಲು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ 2 ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಈ ಪಾರ್ಟನ್ನು ಈ ಥರ ಮೇಲೆ ಎಳ್ಕೊಳ್ಳಿ. ಈ ಥರ ಹಿಡ್ಕೊಂಡು ಈ ಥರ ಇಲ್ಲಿ ಒಂದು ಬೀಡನ್ನು ಇಡ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಬೀಡು, ರೌಂಡ್ ಬೀಡು. ಇದನ್ನು ಪೂರ್ತಿಯಾಗಿ ಈ ಥರ ಕವರ್ ಮಾಡ್ಕೋಬೇಕು. ಬೀಡು ಕವರ್ ಮಾಡ್ಕೊಂಡ್ಮೇಲೆ ಮತ್ತೆ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು.
ಮೊದಲು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ಪಾರ್ಟನ್ನು ಮತ್ತೊಂದು ಸಲ ತೆಗಿತೀನಿ. ಈ ಥರ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಮಿಡಲ್ನಲ್ಲಿ ಇಟ್ಟು ಇದನ್ನು ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು. ಕವರ್ ಮಾಡಿಕೊಂಡು ಈ ಥರ ಬಫರ್ ರೀತಿ ಕುಚ್ಚನ್ನು ಕಟ್ಕೋಬೇಕು. ಈ ಥರ ಬಿಚ್ಕೊಳ್ಳುತ್ತೆ ಅಂದರೆ ಒಳಗಡೆ ಸ್ವಲ್ಪ ಗಮ್ಮಚ್ಚಿ ಕೂಡ ಹಾಕ್ಕೋಬೋದು. ಈಗ ಮತ್ತೆ ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಈ ಥರ ಮೇಲ್ಗಡೆಯಿಂದ ಜರಿ ಥ್ರೆಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋತೀನಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. 4 ಕುಚ್ಚು ಕಂಪ್ಲೀಟ್ ಆಗಿದೆ. 5ನೇ ಕುಚ್ಚು ತೋರಿಸ್ತಾ ಇದ್ದೀನಿ. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲಿಂದ ಹೋಲ್ ಮಾಡ್ತೀನಿ. 150 ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ತಗೊಂಡು ಬಂದು ಇದಕ್ಕೆ ಒಂದು ಈ ಥರ ಬೀಡ್ ತಗೊಂಡಿದ್ದೀನಿ. ಇದಕ್ಕೆ ಹೋಲು ದೊಡ್ಡದಾಗಿದೆ. ಇದರ ಒಳಗಡೆ ಆರಾಮ್ಸೆ ಹಾಕ್ಕೋಬೋದು. ಈ ಥರ ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಕಟ್ಟಬೇಕಂತೇನಿಲ್ಲ. ನೀವು ನಾರ್ಮಲ್ ಆಗಿ ಯಾವ ಥರ ಕಟ್ತಿರೋ ಕುಚ್ಚು ಅದೇ ಥರ ಕಟ್ಕೋಬೋದು. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಈಗ ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೋತೀನಿ. ಇದಕ್ಕೆ ಒಂದು 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕುಚ್ಚು ಮತ್ತೆ ಈ ಥರ ಡಿಸ್ಟೆನ್ಸ್ ತಗೊಂಡು ಒಂದು ಹೋಲ್ ಮಾಡ್ಕೋತೀನಿ. 157 ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆಯಿಂದ ತಗೊಂಡು ಬರ್ತೀನಿ. ಹಾಗೆ ಇದೇ ಹೋಲಿಂದ 47 ಅಂತ ತೋರಿಸಿದ್ನಲ್ಲ ಆವಾಗಲೇ, ಇದನ್ನು ಕೂಡ ಈ ಥರ ಮಿಡಲ್ನಲ್ಲಿ ತರ್ತೀನಿ. ಕರೆಕ್ಟಾಗಿ ಯೆಲ್ಲೋ ಕಲರ್ ಮೇಲ್ಗಡೆ ಬರುತ್ತೆ. ಈ 2 ಥ್ರೆಡ್ ಒಳಗಡೆಗೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ಈ ಥರ ಈ ಕುಚ್ಚು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಇಟ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರಿಂಗ್ ಬೀಡ್ ಹಾಕಿದ ಮೇಲೆ ಈ ಥರ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನೋಡಿ ಈ ಥರ ಬ್ಯಾಕ್ ಸೈಡಿಂದ ತಗೊಂಡು ಈ ಥರ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇನ್ನೂ 2 ಸಲ ಸುತ್ಕೋತೀನಿ. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಡಬಲ್ ಕಲರ್ನಲ್ಲಿ ಅಂದರೆ ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಬೇಕು ಅಂದಾಗ ಈ ಥರ ಕುಚ್ಚನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೀರೆ ಪೂರ್ತಿ ಇದನ್ನು 1 ಇಂಚ್ ಅಥವಾ 1/2 ಇಂಚ್ಗೆ ಒಂದು ನೀವು ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕುಚ್ಚಿಗೆ ಮತ್ತೆ ನಾನು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ತೀನಿ. ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ತಂದು ಇದಕ್ಕೆ ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಅವೈಲೇಬಲ್ ಯಾವುದಿರುತ್ತೋ ಅದನ್ನು ಹಾಕಿ. ಕಸ್ಟಮರ್ಗಳೇನಾದರೂ ಇದೇ ಥರ ಬೇಕು ಅಂದಾಗ ನೀವು ಮಾಡಿಕೊಡ್ಲೇಬೇಕಾಗುತ್ತೆ. ಓಕೆ, ಈ ಥರ ಇಟ್ಕೊಂಡು ನೀಟಾಗಿ
ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ. ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಮೇಲ್ಗಡೆ ತರ್ತೀನಿ. ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಇನ್ನೊಂದ್ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು 3 mm ಇರುವಂತಹ ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಈ ಬೀಡ್ ಹಾಕಿ ಟೈಟಾಗಿ ಇಟ್ಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ಈಗ ಈ ಬೀಡನ್ನು ಈ ಥರ ಹಾಕ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೀರೆಗೂ ಕೂಡ ಲುಕ್ ಕಾಣಿಸುತ್ತೆ. ಇದಕ್ಕೆ 250 ಇಂದ 300 ವರೆಗೂ ಚಾರ್ಜ್ ಮಾಡ್ಕೋಬಹುದು. ನೀವು ಹತ್ರ ಹಾಕಿದ್ರೆ ಇನ್ನೂ ಜಾಸ್ತಿ ಚಾರ್ಜಸ್ ಅನ್ನ ಮಾಡ್ಕೋಬಹುದು. ಕೆಲವೊಂದ್ ಕಡೆ ಕಡಿಮೆ ರೇಟ್ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ಟಿಚ್ಗೆ ಈ ತರ ಹೋಲ್ ಮಾಡ್ಕೋತೀನಿ. ರೆಡಿ ಇರೋ ಕುಚ್ಚನ್ನ ಈ ತರ ಮೇಲ್ಗಡೆ ತಂದು ಇದಕ್ಕೆ ಒಂದು ಈ ತರ ಆರ್ಟ್ ಶೇಪ್ ಇರೋ ಬೀಡನ್ನ ಹಾಕ್ತಾ ಇದ್ದೀನಿ. ಇದನ್ನ ಈ ತರ ಉಲ್ಟಾ ಇಟ್ಕೊಂಡು ಮಾಡ್ಕೊಳ್ಳಿ ಡಿಸೈನು. ಈ ತರ ಅಡ್ಜಸ್ಟ್ ಮಾಡಿಕೊಂಡು ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು. ಬ್ಯಾಕ್ ಸೈಡ್ ಇಂದ ಈ ತರ ಚುಚ್ಕೊಂಡು ಸ್ವಲ್ಪ ಜರಿ ಥ್ರೆಡ್ ಬಿಟ್ಕೊಳ್ಳಿ. ಇದಕ್ಕೆ ಒಂದು ಲಾಕ್ ಮಾಡ್ಕೊತೀನಿ. ಈಗ ಒಂದು 2-3 ಸಲ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ತರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ. ಈಗ ಕುಚ್ಚು ಸಮವಾಗಿ ತಗೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ಬೀಡ್ ಈ ತರ ಮಾಡ್ಕೊಳ್ಳಿ, ಈ ತರ ಕಾಣಿಸುತ್ತೆ. ಇದಕ್ಕೆ 250 ಇಂದ 300 ವರೆಗೂ ಚಾರ್ಜಸ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಕ್ರೋಶಾ ನೀಡಲ್ ನಿಂದ ಹೋಲ್ ಮಾಡ್ಕೋತೀನಿ. ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲ್ ಮಾಡ್ಕೋತೀನಿ. ಇದನ್ನ ಸಮವಾಗಿ ತಗೊಂಡು ಬ್ಯಾಕ್ ಸೈಡ್ ಇಂದ ಜರಿ ಥ್ರೆಡ್ ಅನ್ನ ಈ ತರ ತಗೊಂಡು ಬನ್ನಿ. ಇದಕ್ಕೆ ಈ ತರ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಮತ್ತೆ ಈ ತರ ಜರಿ ಥ್ರೆಡ್ ಅನ್ನ ಸುತ್ತುತ್ತಾ ಬನ್ನಿ. ಕೆಳಗಡೆ ಬರಬೇಕು ಒಂದೊಂದು ಸ್ಟೆಪ್. ಈಗ ಸುತ್ತಿದ್ದೀನಲ್ಲ, ನೆಕ್ಸ್ಟ್ ಈಗ ಇದ್ರ ಕೆಳಗಡೆ ಸುತ್ಕೋತೀನಿ. ಮತ್ತೆ ನೆಕ್ಸ್ಟ್ ಇದ್ರ ಕೆಳಗಡೆ ಈ ತರ 1/2 ಇಂಚ್ ಅಷ್ಟು ಸುತ್ಕೋಬೇಕು. ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸುತ್ಕೊಳ್ಳಿ. ನೋಡಿ ಈ ತರ ಸುತ್ತುತ್ತಾ ಬನ್ನಿ ಕೆಳಗಡೆ. ನೋಡಿ ಇಷ್ಟು ಸುತ್ಕೊಂಡಿದ್ದೀನಿ. ಇಲ್ಲಿ ಒಂದು ಲಾಕ್ ಅನ್ನ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ತರ ಮೇಲ್ಗಡೆಯಿಂದ ನೀಡಲ್ ಅನ್ನ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ತರ ಬಂದಿದೆ. ಇದಕ್ಕೆ 250 ವರೆಗೂ ಚಾರ್ಜ್ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟ್ ಡಿಸೈನ್ ಇದು 10th ಡಿಸೈನ್ಗೆ ಈ ತರ ಹೋಲ್ ಮಾಡ್ಕೋತೀನಿ. ಇದಕ್ಕೆ ಈ ರೆಡಿ ಇರೋ ಕುಚ್ಚನ್ನು ಈ ತರ ಮೇಲ್ಗಡೆ ತಂದು ಸಮವಾಗಿ ಇಟ್ಕೊಂಡು ಇದ್ರ ಮೇಲ್ಗಡೆನೆ 40 ಎಳೆ ಪೋಣಿಸ್ಕೊಂಡಿರುವಂತಹ ಕುಚ್ಚನ್ನ ತರ್ತೀನಿ. ಈ ತರ ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರೋ ತರ ತಗೊಳ್ಳಿ. ಈ ತರ ಬರ್ಲಿ. ಇದನ್ನ ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು. ಒಂದು ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ನೀಡಲ್ ಅನ್ನ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಈಗ
ಕುಚ್ಚು ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಇದನ್ನು 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ 250 ಇಂದ 300 ಚಾರ್ಜ್ ಮಾಡ್ಕೋಬಹುದು. 10 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಎಲ್ಲಾ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನೋಡಿ 10 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಎಲ್ಲ ಡಿಸೈನ್ಗಳಿಗೂ 250 ಇಂದ 300 ಚಾರ್ಜ್ ಮಾಡ್ಕೋಬಹುದು. ಕೆಲವೊಂದು ಗ್ರ್ಯಾಂಡ್ ಇದ್ರೆ 350 ಕೂಡ ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.